ಇವತ್ತೊಂದು ದಿಢೀರ್ ಚಕ್ಕಲಿ ರೆಸಿಪಿ ಮಾಡ್ತಾಯಿದ್ದೀವಿ. ಅದಕ್ಕೆ 1 ಕಪ್ ಅಷ್ಟು ಅಕ್ಕಿ ಹಿಟ್ಟು, 1 ಕಪ್ಪು ಪುಟಾಣಿ ಹಿಟ್ಟು, ಹಾಕಿ ಅದಕ್ಕೆ 3/4 ಚಮಚ ಖಾರದ ಪುಡಿ, 1 ಚಮಚದಷ್ಟು ಸಣ್ಣ ಚಮಚದಿಂದ 1 ಚಮಚ ಉಪ್ಪು, ಸ್ವಲ್ಪ ಬಿಳಿ ಎಳ್ಳು, ಹಾಕಿ ಸ್ವಲ್ಪ ಎಣ್ಣೆ, ಕಾಯಿಸಿರೋಂಥ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಪೂರ್ತಿಯಾಗಿ ಮಿಕ್ಸ್ ಮಾಡಿಕೊಂಡು ಅದು ಹಿಟ್ಟು ಈ ರೀತಿ ಅದಕ್ಕೆ ಬಂದಿರಬೇಕು. ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಹಿಟ್ಟು ಕಲಿಸ್ಕೋಬೇಕು. ಅದು ಹಿಟ್ಟು ಕಲಿಸ್ಕೊಂಡಾದ ನಂತರ ಅದು ಹಿಟ್ಟನ್ನು ಸ್ವಲ್ಪ ನಾದಬೇಕು. ಈಗ ಹಿಟ್ಟು ಕಲಿಸ್ಕೊಂಡಾಗಿದೆ. ಈಗ ಹಿಟ್ಟು ನಾದ್ಬಿಟ್ಟು ತುಂಬಾ ದಿಢೀರಾಗಿ ಮಾಡ್ಕೋಬೋದು ಚಕ್ಲಿನ. ಸುಮ್ಮನೆ ಬೇಕ್ರಿಯಿಂದ ಇಲ್ಲಿಂದ ಎಲ್ಲ ತರೋಕ್ಕಿಂತ ಇಲ್ಲೇ ಮನೆಯಲ್ಲಿನೇ ತುಂಬ ಸುಲಭವಾಗಿ ಮಾಡ್ಕೋಬೋದು. ಈಗ ಅದು ಚಕ್ಲಿ ಒರಳಿಗೆ ಹಾಕಿ ಚಕ್ಲಿ ಒರಳಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಅದು ಹಿಟ್ಟು ಹಾಕಬೇಕು. ಅದು ಹಿಟ್ಟು ಹಾಕಾದ ನಂತರ ಈ ಕಡೆ ಎಣ್ಣೆ ಕೂಡ ಕಾಯಿಸೋದಕ್ಕೆ ಇಟ್ಕೊಂಡು ಇದು ಚಕ್ಲಿ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಮತ್ತು ತುಂಬ ರುಚಿಯಾಗಿ ಕೂಡ ಇರುತ್ತೆ. ಈಗ ಎಣ್ಣೆ ಕೂಡ ಕಾಯಿಸೋದಕ್ಕೆ ಇಟ್ಕೊಂಡಿದ್ದೀವಿ. ಈಗ ಎಣ್ಣೆ ಕಾದಾಗಿದೆ. ಅದಕ್ಕೆ ಈ ರೀತಿ ಚಕ್ಲಿ ಹಿಂಡಿ ಈಗ ಗಣೇಶ ಚತುರ್ಥಿ ಕೂಡ ಬಂತು. ಅದಕ್ಕೆಲ್ಲ ಈ ರೀತಿ ತುಂಬ ಸುಲಭವಾಗಿ ಚಕ್ಲಿ ಮಾಡ್ಕೋಬೋದು. ಈಗ ಎಣ್ಣೆಯಲ್ಲಿ ಚಕ್ಲಿಗಳೆಲ್ಲ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಂಡಿದ್ದೀವಿ. ಈಗ ಸ್ವಲ್ಪ ಬುರುಗ್ ಬರ್ತಾ ಇರೋಂಥ ಎಣ್ಣೆನ ಸ್ವಲ್ಪ ಕಡಿಮೆ ಆಗಿದೆ. ಈ ರೀತಿ ಮಗಚಿ ಕೂಡ ಹಾಕಬೇಕು. ಹಾಕಿ ಅದು ಬುರುಗೆಲ್ಲ ಸ್ವಲ್ಪ ನಿಂತ್ಕೊಂಡಿದ್ದ ತಕ್ಷಣ ಚಕ್ಲಿ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ ಅಂತ ಅರ್ಥ. ಈಗ ಚಕ್ಲಿ ಕೂಡ ಫ್ರೈ ಆಗಿದೆ. ಅದೊಂದು ಬೌಲಲ್ಲಿ ತಕ್ಕೊಳ್ಳೋಣ.
ಅಷ್ಟು ಹಿಟ್ಟಲ್ಲಿ ತುಂಬಾ ಚಕ್ಕಲಿ ಆಗುತ್ತೆ. ಈಗ ಇನ್ನೊಂದು ಸ್ವಲ್ಪ ಹಿಟ್ಟಿತ್ತು, ಅದರಿಂದ ಕೂಡ ಅಷ್ಟು ಹಿಟ್ಟಲ್ಲಿ ಇಷ್ಟು